ಹೇಳಿದ್ರು. ಮೂರು ತಿಂಗಳು ನಿರಂತರ ಇವತ್ತು ಮತದಾನ ಆಗಿದೆ ಏನು ವಿಷಯ ಮತದಾನ ಏನು ಕಾಂಗ್ರೆಸ್ ಪರವಾಗಿದೆ, ಬಟ್ ಆದರೆ ಟೋಟಲಿ ಒಂದು ಸ್ವಲ್ಪ ಸ್ಲೋ ಇದೆ. ಸ್ವಲ್ಪ ಮಧ್ಯಾಹ್ನ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಪೀಡಪ್ ಆಗ್ಬೋದು ಅನಿಸಿದೆ. ಎಲ್ಲ ಕಡೆ ರಿಪೋರ್ಟ್ ತೊಗೊಂಡ ಪ್ರಕಾರ ಸ್ವಲ್ಪ ಬಿಸಿಲು ಇರೋದ್ರಿಂದ ಕಾಂಗ್ರೆಸ್ ಪರವಾಗಿ ಲೇಡೀಸ್ ಮತದಾನ ಜಾಸ್ತಿ ಆಗ್ತಾಯಿದೆ. ಅದು ನಮಗೆ ಪಾಸಿಟಿವ್ ಆಗಿ ಕಾಣ್ತಾ ಇರ್ತಕ್ಕಂಥದ್ದು. ವಿಶ್ವಾಸ ಎಷ್ಟಿದೆ ಸರ್? ಗೆಲುವು ಪರ್ಸೆಂಟೇಜ್ ಏನಿಲ್ಲ, 100% ಗೆಲ್ತೀವಿ. ಅಂತರ ನಾನು ಯಾವತ್ತೂ ಹೇಳೋ ಅಭ್ಯಾಸ ಇಲ್ವಲ್ಲ. ಈಗ ಅಂತರ ಡಿಸೈಡ್ ಮಾಡೋದು ಜನ, ಆಮೇಲೆ ಗೆಲುವು ಅಷ್ಟೇ ನಾವು ಕೇಳ್ತೀವಿ. ಅಂತರ ಎಷ್ಟು ಕೊಡಲೇಬೇಕು ಅಂತ ಅಲ್ಲ. ಮತ್ತು ನನ್ನ ಚುನಾವಣೆಯಲ್ಲೂ ನಾನು ಯಾವತ್ತೂ ಕಳೆದ 8 ಚುನಾವಣೆಯಲ್ಲಿ ಯಾವತ್ತೂ ಹೇಳಿಲ್ಲ ಅಂತರನ್ನ. ಆ ಥರ ನಾನು ಮಾತಾಡೋ ಅಂತ ಇದನ್ನು ಥಿಂಕ್ ಮಾಡಿಲ್ಲ. ಸೊ ಜನ ಎಷ್ಟು ಲೀಡ್ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರದ್ದೇ ಆದಂಥ ಒಂದಷ್ಟು ಪರಿಸ್ಥಿತಿಗಳಿರುತ್ತೆ. ಇವತ್ತು ಕಾಂಗ್ರೆಸ್ಗೆ ಗೆಲ್ಲಬೇಕು, ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅನ್ನೋದು ಜನಾಭಿಪ್ರಾಯ ಇದೆ. ಕಾರಣ ಈಗ ಓಪನ್ ಆಗಿ ಅವ್ರು ಡಿಕ್ಲೇರ್ ಮಾಡಿದ್ದಾರೆ, ಈ ಗ್ಯಾರಂಟಿಯನ್ನು ನಾವು ನಿಲ್ಲಿಸ್ತೀವಿ ಅಂತಲೇ KR ನಗರದಲ್ಲಿ ಕುಮಾರಸ್ವಾಮಿಯವರು ಭಾಷಣ ಮಾಡೋರು. ಮತ್ತು ಗ್ಯಾರಂಟಿ ಕೊಡೋದು ತಪ್ಪು ಅಂತಲೂ ಹೇಳಿದ್ದಾರೆ. ಮತ್ತು ಗ್ಯಾರಂಟಿಯನ್ನು ತಗೊಂಡು ಹೆಣ್ಮಕ್ಳು ದಾರಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾತಾಡಿದ ಮೇಲೆ ಸಹಜವಾಗಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಮತ್ತು 10 ವರ್ಷದಲ್ಲಿ ಅವರು ಬ್ಲ್ಯಾಕ್ ಮನಿ ತಂದು, ಈಗ ಒಂದು ಕಡೆ ಕುಮಾರಸ್ವಾಮಿಯವರು 2018 ಕೊಟ್ಟಂಥ ಭರವಸೆಯನ್ನು ಅವರು ಮುಖ್ಯಮಂತ್ರಿಯಾಗಿ ಈಡೇರಿಸಲಿಲ್ಲ. ಎರಡನೇದು, ಈ ಒಂದು ಏನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮತ್ತು ಅವರು ಮಂಡ್ಯ ಜಿಲ್ಲೆಗೆ ಏನು ಅವರು ಒಂದೂ ಆ 14 ತಿಂಗಳಲ್ಲಿ ಒಂದೇ ಒಂದು ಯಾವುದೋ ವಿಶೇಷವಾದಂಥದ್ದು ಶಾಶ್ವತವಾಗಂತ ಏನಾದ್ರು ಒಂದು ಯೋಜನೆಯನ್ನು ಕೊಡಲಿಕ್ಕಾಗಲಿಲ್ಲ ಅವ್ರಿಗೆ. ಹಿಂದೆ ಅವ್ರ ತಂದೆ ಮುಖ್ಯಮಂತ್ರಿ ಇದ್ದರು, ಅವ್ರ ಮುಖ್ಯಮಂತ್ರಿ ಇದ್ದರು, ಅದೊಂದು ಕಡೆ. ಆದರೆ ಈಗ 14 ತಿಂಗಳಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾಗ ಯಾವುದಾದ್ರು ಒಂದು ಶಾಶ್ವತವಾದಂಥ ಮಂಡ್ಯ ಜಿಲ್ಲೆಗೆ, ಈಗ ಹಾಸನದಲ್ಲಿ ಏರ್ಪೋರ್ಟ್ ತರಬೇಕು ಅಂತಂದರು. ಹಾಸನದಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಅದನ್ನು ಮಾಡಿದ್ರು. ಮತ್ತು ನೀರಾವರಿ ಯೋಜನೆಯಲ್ಲಿ ತುಮಕೂರಿಗೆ, ಮಂಡ್ಯಕ್ಕೆ ಎಷ್ಟು ಸಾಧ್ಯ ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಹೇಮಾವತಿ ನೀರನ್ನು ಅವ್ರ ಹಾಸನಕ್ಕೆ ಹೆಚ್ಚು ಉಪಯೋಗಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನನ ಮಾಡಿದ್ರು. ಸೊ ನಮಗೂ ಅವ್ರ ಮೇಲಿದ್ದಂಥ ಅಭಿಮಾನಕ್ಕೆ ನಾವು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಸೊ ಗುರೂರಿಂದ ವರ್ಷಾನುಗಟ್ಟಲೆ 3000 ಕ್ಯೂಸೆಕ್ಸ್ನೇ ಡಿಸ್ಚಾರ್ಜ್ ಇಟ್ಕೊಂಡ್ರು. ಸಿದ್ದರಾಮಯ್ಯನವರು 2013ರಿಂದ 18 ಬಂದ ಮೇಲೆ 4500 ಕ್ಯೂಸೆಕ್ಸನ್ನು ಡಿಸ್ಚಾರ್ಜ್ ಮಾಡೋಕ್ಕೆ ಅದು ಸ್ವಲ್ಪ ನಾಲಾ ಅಗಲೀಕರಣ ಮಾಡ್ತಕ್ಕಂಥದ್ದು ಮಾಡಿದ್ರು. ಅದನ್ನೆಲ್ಲ ಲೆಕ್ಕ ಹಾಕಿದಾಗ ಮಂಡ್ಯದ ಬಗ್ಗೆ ಅಥವಾ ತುಮಕೂರು ಬಗ್ಗೆ ಯಾವುದೇ ಥರದ ಅವರಿಗೆ ಕಾಳಜಿ ಇಲ್ಲ ಅನ್ನೋದು ಎದ್ದು ಕಾಣುತ್ತೆ. ಇದು ಕುಮಾರಸ್ವಾಮಿಯವರ ವೈಯಕ್ತಿಕವಾಗಿ ಭಾವನಾತ್ಮಕವಾಗಿ ಮಾತಾಡ್ತಾರೆ, ಜಾತಿ ವಿಚಾರನ ಹೆಚ್ಚು ಹಿಡಿತಾರೆ. ಸೊ ಅದು ಕಾಲಾಂತರದಿಂದ ಅವರು ಉಪಯೋಗಿಸ್ಕೊಂಡಿದ್ದಾರೆ, ಬೇರೆಯವರು ಅದನ್ನು ಉಪಯೋಗಿಸ್ಕೊಳಕ್ಕೆ ಹೋಗಿಲ್ಲ. ಅಷ್ಟನ್ನು ಬಿಟ್ಟರೆ ಸೊ ವೈಯಕ್ತಿಕವಾಗಿ ಮಂಡ್ಯ ಜಿಲ್ಲೆಗೆ ಏನು ಅವ್ರದ್ದು ಏನು ಕೊಡುಗೆ ಏನು ಮಾಡಿದರು ಅಂತ ಅಂದರೆ ಇಲ್ಲ. ರಾಜಕೀಯವಾಗಿ ತಗೊಂಡ್ರೆ ಇಲ್ಲಿ ಇಷ್ಟು ವರ್ಷ ಅವ್ರಿಗೆ 67 ವರ್ಷ ದೇವೇಗೌಡರು ರಾಜಕಾರಣ ಮಾಡೋರು. ಅವರು ಅವ್ರ ಮಕ್ಕಳು 3 ಜನ. 67 ವರ್ಷ ರಾಜಕೀಯ ಸುದೀರ್ಘ ಜೀವನದಲ್ಲಿ ಮಂಡ್ಯ ಜಿಲ್ಲೆಗೆ ಒಂದು ಲೋಕಸಭಾ ರಾಜ್ಯಸಭಾ ಸದಸ್ಯರು ಮಾಡೋಕ್ಕಾಗಲಿಲ್ಲ, ಒಬ್ಬರನ್ನ ವಿಧಾನಸಭೆಗೆ ಕಳ್ಸೋಕ್ಕಾಗಲಿಲ್ಲ. 67 ವರ್ಷದಲ್ಲಿ. ನಾನು ನೆನ್ನೆ ಯಾಕೆ ಕಳಿಸ್ಲಿಲ್ಲ, ಮೊನ್ನೆ ಯಾಕೆ ಕಳಿಸ್ಲಿಲ್ಲ ಅಂತ ಹೇಳ್ತಾ ಇಲ್ಲ. 67 ವರ್ಷದಲ್ಲಿ ಈ ಜಿಲ್ಲೆ ಅವ್ರಿಗೆ ಹಾಸನಕ್ಕಿಂತ ಒಂದು ಹೆಜ್ಜೆ ಮೀರಿ ಗೌರವ ಕೊಟ್ಟರು, ಪ್ರೀತಿ ಕೊಟ್ಟರು. ಒಂದು ರಾಜ್ಯಸಭಾ ಮೆಂಬರ್ನಾಗಲಿ, ಒಂದು ವಿಧಾನ ಪರಿಷತ್ತಿನ ಮೆಂಬರ್ ಆಗಲಿ ಅವ್ರು ಗೆಲ್ಸೋಕ್ಕಾಗಿಲ್ಲ. ಜೊತೆಗೆ ಕಾನ್ಸ್ಟಿಟ್ಯೂಷನ್ ಒಂದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಿದೆ, ಅದನ್ನು ಪರ್ಟಿಕ್ಯುಲರಾಗಿ ಜಾತಿ ಆಧಾರದ ಮೇಲೆ ಕೊಡ್ತಾರೆ. ಅದು ಲಿಂಗಾಯತರಿಗಿರ್ಬೋದು, ಬ್ಯಾಕ್ವರ್ಡ್ಗಿರ್ಬೋದು, SC ST ಇರ್ಬೋದು, ಸೊ ಒಕ್ಕಲಿಗರಿರ್ಬೋದು, ಜಾತಿ ಆಧಾರದ ಮೇಲೆ ಕೊಡ್ತಾರೆ.
ಎಂಥ ದುರಂತ ಮಂಡ್ಯದ್ದು ಅಂತ ಅಂದರೆ, ಇಲ್ಲಿವರೆಗೆ ಅವರು ಒಕ್ಕಲಿಗರಿಗೆ ನಾವೇ ನಾಯಕರಂತೆ ನಡ್ಕೊತಾ ಇದ್ದಾರೆ. ಇಲ್ಲಿ ಒಬ್ಬರು ಇಲ್ಲಿವರೆಗೆ ನೇಮಕಾತಿಗೆ ಆ KPCSಗೆ ಮಾಡೋಕ್ಕಾಗಿಲ್ಲ. ಯಾವ ಥರ ಅವರು ಮಂಡ್ಯ ಜಿಲ್ಲೆಗೆ ನಾನು ಮಾಡಿದ್ದೀನಿ ಅಂತ ಡಿಪೆಂಡ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ಟು ಒಂದು ಸದಸ್ಯರನ್ನ ಅವರ ಅವಧಿನಲ್ಲಿ ಇಲ್ಲಿವರೆಗೆ ಎಷ್ಟೋ ಜನ ಬೇಕಾದಷ್ಟು ಜನನೇ ಮಾಡಿದ್ದಾರೆ. ಕೋಲಾರಕ್ಕೆ ಮಾಡಿದ್ದಾರೆ, ಹಾಸನಕ್ಕೆ ಮಾಡಿದ್ದಾರೆ, ಬೇಕಾದಷ್ಟು ಜನಕ್ಕೆ ಮಾಡಿದ್ದಾರೆ. ಮಂಡ್ಯಕ್ಕೆ ಒಂದು ಮಾಡೋಕ್ಕಾಗಿಲ್ಲ. ಸೊ ರಾಜಕೀಯವಾಗೂ ಅವಕಾಶವನ್ನು ಕಲ್ಪಿಸ್ತಕ್ಕಂಥದ್ರಲ್ಲಿ ಅವರು ಭಾಳ ಹಿನ್ನಡೆ ಮಾಡಿದ್ದಾರೆ. ಇದೊಂಥರ ದ್ರೋಹ ಅಂತಲೇ ಹೇಳ್ಬೋದು ಮಂಡ್ಯ ಜಿಲ್ಲೆಗೆ. ಅಭಿವೃದ್ಧಿ ವಿಚಾರದಲ್ಲೂ ಏನಿಲ್ಲ. ನನಗೆ ಅದು ಯಾವ ರೀತಿ ನಾವೆಲ್ಲ ಈಗ ನಾವು ಕಾಂಗ್ರೆಸ್ಸಲ್ಲಿದ್ದೀನಿ, ಹಿಂದೆ JDSಸಲ್ಲಿದ್ದೆ. ನಾವು ನೇರವಾಗಿ ಮಾತಾಡ್ತೀವಿ, ನಮ್ಮ ಜಿಲ್ಲೆಗೆ ಇಂಥದ್ದು ಆಗಬೇಕು, ಯಾಕಾಗಿಲ್ಲ ಅಂತ. JDSಸಲ್ಲಿರ್ತಕ್ಕಂಥ ಲೀಡ್ರುಗಳು ಏನು ಮಾತಾಡ್ತಾರೆ ಅಂತ ಅವ್ರ ನಾಲಿಗೆ ಮೇಲೆ ಅವ್ರಿಗೆ ಇಡ್ತಾ ಇಲ್ಲ, ಅವ್ರು ಮಾತಾಡ್ತಾರೆ. ಈಗ ಪುಟ್ಟರಾಜ್ ಅಲ್ಲಿ ಎಲ್ಲ ನಾನು ಅವ್ರ ಹತ್ರ ಇದ್ದಾಗ ನಾನು ವಾದ ಮಾಡ್ತಿದ್ದೆ, ತಪ್ಪಿದರೆ ತಪ್ಪು ಅಂತ ಹೇಳ್ತಿದ್ದೆ. ಅವರು ನಮ್ಮ ಜಿಲ್ಲೆ ಹಿತನ ಬಿಟ್ಬಿಟ್ಟು ಪುಟ್ಟರಾಜು ಕುಮಾರಸ್ವಾಮಿ ಹೇಳ್ದಂಗೆ ಕೇಳೋದು, ಕುಮಾರಸ್ವಾಮಿ ದೇವೇಗೌಡರು ಹೇಳಿದ್ದೇ ಮಾತಾಡೋದು ಅಂದರೆ ನನಗೆ ಅರ್ಥ. ಇವ್ರ ಜಿಲ್ಲೆ ಫಸ್ಟ, ಇವ್ರ ಪಕ್ಷ ಫಸ್ಟ, ಇವ್ರ ನಾಯಕರ ಫಸ್ಟ, ಅದೇನು ಇವರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಆ ರೀತಿ ಒಂದು ಕಡೆ ಅಭಿವೃದ್ಧಿನೂ ಇಲ್ಲ, ಒಂದು ಕಡೆ ನೀರಾವರಿ ಯೋಜನೆಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿಲ್ಲ. ಯಾಕಂದರೆ ನಾವು ಈ ಸರಿ ಭಾಳ ಮುಖ್ಯವಾಗಿ ಇಡೀ ಜಿಲ್ಲೆಗೆ ಗೌರವ ತರುವಂಥ ಒಂದು ಕೃಷಿ ಯೂನಿವರ್ಸಿಟಿ ಮಾಡ್ತಾಯಿದ್ದೀವಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿನ. ಅದು ಈ ಭೂಮಿ ಇರೋವರೆಗೂ ಇರುತ್ತೆ. ಇವತ್ತೊಂದು ರಸ್ತೆ ಮಾಡೋದು ನಾಳೆ ಕಿತ್ತೋಗುತ್ತೆ. ಒಂದು ಕುಡಿಯೋ ನೀರು ಕೊಟ್ಟರೆ ನಲ್ಲಿ ಡ್ಯಾಮೇಜ್ ಆಗ್ಬೋದು, ಇನ್ನೊಂದು ನಲ್ಲಿ ಹಾಕಬೇಕಾಗುತ್ತೆ. ಕೃಷಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಂದು ಸರಿ ಪ್ರಾರಂಭ ಮಾಡಿದ್ರೆ ಸೊ 100 ಜನ್ಮ ಈ ಭೂಮಿ ಇರೋವರೆಗೂ ಇರುತ್ತೆ. ಆಮೇಲೆ ಸೊ ಮೆಡಿಕಲ್ ಕಾಲೇಜ್ ಮಾಡಿದೋ ನಾವು. ಮೆಡಿಕಲ್ ಕಾಲೇಜಿಂದ ಓದೋ ಮಕ್ಳಿಗೆ ಅಷ್ಟೇ ಅನುಕೂಲ ಆಗುತ್ತೆ ಅಂತಲ್ಲ, ಟ್ರೀಟ್ಮೆಂಟು ನೋಡಿ. ಡಾಕ್ಟ್ರ್ ಕೊರತೆ ಇದ್ದರೆ ಫೈನಲ್ ಇಯರ್ ಹೋದ್ಮೇಲೆ ಅವ್ರು ಎಲ್ಲರೂ ಡಾಕ್ಟ್ರಾಗಿ ಕೆಲಸ ಮಾಡ್ತಾರೆ. ಡಾಕ್ಟ್ರ್ ಕೊರತೆ ಇರೋಲ್ಲ, ನರ್ಸಿಂಗ್ ಕೊರತೆ ಇರೋಲ್ಲ. ಆ ರೀತಿ ಕೃಷಿ ಯೂನಿವರ್ಸಿಟಿ ನಮಗೆ ಭೂಮಿ ಅವಾಗವಾಗ ಸಂಶೋಧನೆ ಮಾಡಿ ಜನರಿಗೆ ಹೆಚ್ಚು ಇಳುವರಿ ಕೊಡುವಂಥದ್ದು, ಅವ್ರಿಗೆ ಯಾವ ಬೆಳೆ ಬೆಳಿಬೇಕು, ನೀರಿನ ಹೆಚ್ಚಾದಾಗ ಅಥವಾ ಬಿಸಿಲು ಕಡಿಮೆ ಆದಾಗ, ಬಿಸಿಲು ಜಾಸ್ತಿ ಆದಾಗ ಪ್ರತಿಯೊಂದು ಹಂತದಲ್ಲೂ ಅದು ಇಡೀ ಕೃಷಿ. ಸೊ ಮಂಡ್ಯದಲ್ಲೇ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಅಂತೇಳಿ ಮೊದಲಿಂದನೂ ನಾವು ಸ್ವತಂತ್ರ ಹಿಂದೆ ಸ್ವತಂತ್ರ ಮುಂದೆನೂ ಪ್ರಖ್ಯಾತಿಯಾಗಿದೆ. ಅಂಥದ್ದಕ್ಕೆ ನಾವು ಮಾಡ್ತಾಯಿದ್ದೀವಿ. ನನಗೆ ಅರ್ಥ ಆಗಲ್ಲ, ಇದಕ್ಕೆ ಸಮಾನವಾಗಿ ಅವ್ರೇನು ಹೇಳ್ತಾರೆ, ಕಾವೇರಿ ಇಶ್ಯೂ ಸರ್ ಮಾಡ್ತೀವಿ. ನನಗೆ ತುಂಬ ಅತ್ಯಂತ ಬೇಸರ ಆದದ್ದು ಕುಮಾರಸ್ವಾಮಿಯವ್ರ ಬಗ್ಗೆ ಇಷ್ಟೊಂದು ಸುಳ್ಳು ಹೇಳ್ತಾರಲ್ಲ. ನಾನು ಅವ್ರ ಜೊತೆಯಲ್ಲಿ ರಾಜಕಾರಣ ಮಾಡಿದ್ದೀನಿ, ಇಷ್ಟೊಂದು ಸುಳ್ಳು ಹೇಳ್ತಾರಲ್ಲ ಅಂತ ಆಶ್ಚರ್ಯ ಆಗೋಯ್ತು ನನಗೆ. ಕಾವೇರಿ ಇಶ್ಯೂ ಏನಾದರೂ ಮಾಡೋಕ್ಕೆ ಅವಕಾಶ ಇದ್ದದ್ದು, ನಾನು ಅವ್ರು ಯಾಕೆ ಮಾಡಲಿಲ್ಲ ಅಂತ ಕೇಳಲ್ಲ ದೇವೇಗೌಡರು. ಅದು ಕಾನೂನು ವ್ಯಾಪ್ತಿನಲ್ಲಿ ಟ್ರಿಬ್ಯುನಲಲ್ಲಿ ಫೈಟ್ ಆಗಿದೆ, ಮತ್ತು ಕರ್ನಾಟಕ ಒಂದು ಸ್ವಲ್ಪ ಅನ್ಯಾಯ ಆಗಿದೆ, ತಮಿಳುನಾಡಿಗೆ ಒಂದು ಸ್ವಲ್ಪ ನ್ಯಾಯ ಸಿಕ್ಕಿದೆ. ಅದು ಅವ್ರು ಪ್ರಯತ್ನ ಮಾಡಲಿಲ್ಲ ಅಂತ ಹೇಳೋದು. ಪ್ರಾಮಾಣಿಕವಾಗಿ ಅವ್ರ ಪ್ರಯತ್ನ ಅವ್ರು ಮಾಡಿದರೆ ನ್ಯಾಯ ಸಿಕ್ಕಿಲ್ಲ. ಆದರೆ ಕುಮಾರಸ್ವಾಮಿಯವರು ಎಲ್ಲ ಮುಗಿದು ಟ್ರಿಬ್ಯುನಲ್ ಆರ್ಡ್ರ್ ಆಗಿ, ಕಾನ್ಸ್ಟಿಟ್ಯೂಷನ್ ಫಾರಮ್ ಆಗಿ, ಕಮಿಟಿ ಫಾರಮ್ ಆದಮೇಲೆ ಈಗ ನಾನು ಹೋಗಿ ಸಂಸತ್ನಾಗ ಮಾಡ್ತೀನಿ ಅಂದರೆ ಅರ್ಥ ಏನಿದೆ? ಯಾಕೆ ಸುಳ್ಳು ಹೇಳಬೇಕು? ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದು ದೊಡ್ಡ ಅಪರಾಧ. ಇಡೀ ರಾಜ್ಯದ 7 ಕೋಟಿ ಜನಕ್ಕೆ ದ್ರೋಹ ಅದು. ಸೊ ನಾನು ಸಂಸತ್ನಾಗ 2 ಸರಿ ಸಂಸದರಾಗಿದ್ರಲ್ಲ, ಅವ್ರ ತಂದೆ ಪ್ರೈಮ್ ಮಿನಿಸ್ಟರ್ ಆದಾಗಲೇ ಸಂಸದರಾಗಿದ್ದರು. ಸೊ ಇಂಥದ್ದನ್ನು ಹೇಳ್ತಾರೆ ಅವರು. ಅದು ಬಿಟ್ಟರೆ ಈ ಗ್ಯಾರಂಟಿ ಬಗ್ಗೆ ಲಘುವಾಗಿ ಮಾತಾಡ್ತಾರೆ, ಮಹಿಳೆಯರ ಬಗ್ಗೆ ಲಘುವಾಗಿ ಮಾತಾಡ್ತಾರೆ, ರಮೀನ್ ಬಗ್ಗೆ ಲಘುವಾಗಿ ಮಾತಾಡಿದ್ರು, ಅದಾದಮೇಲೆ ಸುಮಲತನ ಬಗ್ಗೆ ಲಘುವಾಗಿ ಮಾತಾಡಿದ್ರು, ಬೆಳಗಾಂನ ರೈತ ಮಹಿಳೆ ಬಗ್ಗೆ ಲಘುವಾಗಿ ಮಾತಾಡಿದ್ರು. ಅವ್ರಿಗೆ ರೆಸ್ಪೆಕ್ಟ್ ಕೊಡೋದೇ ಗೊತ್ತಿಲ್ವಾ ಅಂತ. ಇಡೀ ದೇಶದ ಜನ, ರಾಜ್ಯದ ಜನ ದೇವೇಗೌಡರ ಬಗ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಅವ್ರ ಸ್ವಂತ ಮಗ ಎಲ್ಲ ಮಹಿಳೆಯರನ್ನ ಲಘುವಾಗಿ ಮಾತಾಡ್ತಾರೆ. ಇವ್ರನ್ನ ಜನಪ್ರತಿನಿಧಿ ಆಗಲಿಕ್ಕೆ ಈ ಒಂದು ಮುಖ್ಯಮಂತ್ರಿ ಆಗಿದ್ದವರು ಎಷ್ಟರ ಮಟ್ಟಿಗೆ ಅದನ್ನು ಇದು ಮಾಡ್ತಾರೆ ಅನ್ನೋದು. ನಮ್ಮ ಜಿಲ್ಲೆ ವಿಚಾರದಲ್ಲಿ ಅವರು ಅತ್ಯಂತ ಏನೇನೂ ಅವ್ರದ ಕೊಡುಗೆ ಇಲ್ಲ. ಈ ಜಿಲ್ಲೆಯಲ್ಲಿ ಅವರು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳೋದಕ್ಕೆ ನೈತಿಕ ಹೊಣೆನೇ ಇಲ್ಲ ಅಂತ ಹೇಳ್ಬೋದು ನಾನು. ಸೊ ಜನ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಹಾಗಾಗಿ ಅಲ್ಟಿಮೇಟ್ ನಮಗೆ
ಈ ಫಲಿತಾಂಶದಲ್ಲಿ ನಮಗೆ ಸೊ ಅತಿ ಹೆಚ್ಚು ಮತದಿಂದಾನೆ, ನಾನು ಅಷ್ಟು ಇಷ್ಟು ಅಂತ ಹೇಳಲ್ಲ, ಒಳ್ಳೆ ಮಾರ್ಜಿನ್ನು ಫೈಟು, ನಾವು ಭಾಳ ಹತ್ತಿರದಲ್ಲಿ ನಾವು ಗೆಲ್ತೀವಿ ಅಂತ ಹೇಳಲ್ಲ, ಒಳ್ಳೆಯ ಅಂತರದಲ್ಲೇ ನಾವು ಗೆಲ್ತೀವಿ. ಸರ್ ಪುಟ್ಟರಾಜ್ ಅವರು ಹೇಳ್ತಾರೆ ಒನ್ ಸೈಡೆಡ್ ಚುನಾವಣೆ. ಅವರು ಹಂಗೆ ಹೇಳಿದರು ಮೊನ್ನೆ 2023 ನೀನೇ ಇದ್ದಲ್ವಪ್ಪ, ಏನು ಹೇಳಿದ್ರು ಹೇಳು? ನಾನು PhD ಮಾಡಿದ್ದೀನಿ ಚುನಾವಣೆಯಲ್ಲಿ, ನಾನು ಗೆಲ್ಲದೇ ಇದ್ದರೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರು. ಯಾರು ಇದ್ದರೆ ನೀನು ಇದೆಯಲ್ಲಪ್ಪ, ಕೇಳ್ದ ನೀನು ಅವಾಗ? ಸರ್ ಹೇಳಿದ್ರಲ್ಲ ಸರ್ 2023 PhD ಮಾಡಿದ್ದೀನಿ ಅಂತ, ಎಲ್ಲಿ ಸರ್ ನಿಮ್ಮ PhD ರಿಪೋರ್ಟು ಅಂತ ಕೇಳಿದ್ರು. ನೀನು ನನ್ನೇ ಕ್ವಶನ್ ಮಾಡಿದ್ರೆ ಅವ್ರನ್ನೇ ಅಲ್ಲೇ ಅವ್ರ ಪ್ರಶ್ನೆಗೆ ಅಲ್ಲೇ ಕ್ವಶನ್ ಇದೆ. ಹಾಂ, ಅವರು ಹಿಂಗಂತಾರೆ ನಾವು ಹಂಗೆ ಅನ್ನೋಕ್ಕೆ ಅಭ್ಯಾಸ ಇಲ್ವಲ್ಲ ಗುರು. ನಾವು ಹಳ್ಳಿ ರೈತರ ಮಕ್ಕಳು, ಅವ್ರಿಗೆ ದೊಡ್ಡ ಬಿಸ್ನೆಸ್ ಮ್ಯಾನು. ಕುಮಾರಸ್ವಾಮಿ ಜೊತೆ ಸುಳ್ಳು ಹೇಳೋರ ಜೊತೆ ಸೇರ್ಕೊಂಬಿಟ್ಟವ್ರೆ. ಸೊ ಅವರು ಒಂದಷ್ಟು ಸುಳ್ಳು ಹೇಳ್ತಾರೆ. ಒಂದು ಸೈಡ್ ಚುನಾವಣೆ. ನಾನೇನೂ ಮಾತಾಡೋಕ್ಕೆ ಹೋಗಲ್ಲ. ಚುನಾವಣೆ ಆದಮೇಲೆ ಸೊ ನಮ್ಮ ಸ್ನೇಹಿತರಿಗೆ ಸೊ ಎದುರುಗಡೆ ಕರೆಯೋಣ, ಸುಮ್ಮನೆ ಮಾತಾಡೋಣ ಅವತ್ತು ಫ್ರೆಂಡ್ಲಿ, ನಾಟ್ TV ಮುಂದೆ ಚಾಲೆಂಜ್ ಮಾಡೋಕ್ಕಲ್ಲ. ನಾನೇ ಕರೆದು ಬನ್ರಿ ಸಾಹೇಬ್ರೆ ಅಂತೇಳಿ ಎಲ್ಲರೂ ಕಾಫಿ ಕರಿತೀನಿ ಅವ್ರಿಗೆ. ಒಂದು ಸೈಡ್ ಚುನಾವಣೆ ಏನು ಅರ್ಥ ಇದ್ದದ? ಏನು ಮಂಡ್ಯದಲ್ಲಿ ಹೆಂಗಾರೆ ಜನ ಎಲ್ಲರೂ ಪೂರ್ತಿ ಗುತ್ತಿಗೆ ತಗೊಂಬಿಟ್ಟಾರೆ ಅವರು, ಏನೋ ಒಂದು ಮಾತಾಡ್ತಾರೆ. ಈಗ 14 ಕ್ಷೇತ್ರದಲ್ಲಿ ಚುನಾವಣೆ ನಡೀತಿದೆ, ಎಷ್ಟರಲ್ಲಿ ಗೆಲ್ಬೋದು? ಒಟ್ಟಾರೆ ಸ್ಟೇಟಲ್ಲಿ ಎಷ್ಟು ಗೆಲ್ತೀರಾ? ಸ್ಟೇಟಲ್ಲಿ ನಾವು 15 ದಾಟ್ತೀವಿ ಅಂತ ನಮಗಿರೋ ಮಾಹಿತಿ ಪ್ರಕಾರ, ನಮ್ಮ ಪಕ್ಷದ ಇಂಟರ್ನಲ್ಲಿ 15 ದಾಟ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಇಲ್ಲೂ 14ರಲ್ಲಿ ಸೊ ನಮಗೆ 7 to 8 8ವರೆಗೂ ರೀಚ್ ಆಗ್ತೀವಿ ಅನ್ನೋದು ನನ್ನ ಮಾಹಿತಿ. 8ವರೆಗೂ ರೀಚ್ ಆಗ್ತೀವಿ. ಹಾಸನ ಸಂಸದರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ವೈಯಕ್ತಿಕವಾಗಿ ಅವ್ರಿಗೆ ಬಿಟ್ಬಿಡಿ. ಯಾಕೆ ಅಂದರೆ ದೊಡ್ಡ ಕುಟುಂಬ, ನಾನು ಅದು ಮಾತಾಡೋದು ಚೆನ್ನಾಗಿರಲ್ಲ. ಅವ್ರಿಗೆ ಅವರು ನಿರ್ಧಾರ, ಈ ದೇಶದಲ್ಲಿ ಪ್ರಧಾನಿ ಆದಂಥ ಕುಟುಂಬ, ಮಾಜಿ ಮುಖ್ಯಮಂತ್ರಿಗಳ ಅವರಷ್ಟಕ್ಕೆ ಆಗಲಿಲ್ಲ, ಅವ್ರ ಮಕ್ಕಳಿಗೂ ಕೊಟ್ಟಿದೆ, ತೀರ್ಮಾನ ಮಾಡ್ಬೋದು. ಮಾಡ್ತಿಲ್ಲ ಅನ್ನೋದು ಜನರು ಕೂಡ ಇವತ್ತು. ಹೌದು, ಏನಾಗುತ್ತೆ, ನಾನು ವೈಯಕ್ತಿಕ ಅವರ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಅದು ಒಂದಷ್ಟು ಇನ್ಸ್ಟೆಂಟ್ಗಳಲ್ಲಿ ವೈಯಕ್ತಿಕವಾದ ಜೀವನ ಬೇರೆ, ಆದರೆ ದುರುಪಯೋಗ ಬೇರೆ. ವೈಯಕ್ತಿಕವಾದಂಥ ಜೀವನದಲ್ಲಿ ಅವರು ಒಂದಷ್ಟು ಅನೇಕ ತಪ್ಪುಗಳು ಆಗುತ್ತೆ, ಅದು ಅವ್ರಿಗೆ ಬಿಟ್ಟು ವಿಚಾರ. ಆದರೆ ಅದಕ್ಕಿಂತ ಮುಖ್ಯವಾಗಿ ಯಾರೋ ಒಬ್ಬರಿಗೆ ನಾವು ಒತ್ತಾಯಪೂರ್ವಕವಾಗಿ ತೊಂದರೆ ಕೊಡ್ತೀವಲ್ಲ, ಅದು ಭಾಳ. ಅದಕ್ಕೆ ಯಾರು ಉತ್ತರ ಕೊಡಬೇಕು? ನಾವು ಅದಕ್ಕೆ ಏನಿದ್ರು ಅವ್ರ ಕುಟುಂಬದವರೇ ಕೊಡಬೇಕು. ಇವತ್ತು ರಾಜಕೀಯದಲ್ಲಿ ದೇವೇಗೌಡರಿಗೆ ಒಂದು ಹಿರಿಯ ವಯಸ್ಸಿನಲ್ಲಿದ್ದಾರೆ, ನಾನು ಅವರನ್ನು ಈ ವಿಚಾರಕ್ಕೆ ಎಳೀಲಿಕ್ಕೆ ಇಷ್ಟಪಡಲ್ಲ. ಆದರೆ ಅವ್ರ ಕುಟುಂಬದ ಇನ್ಯಾವುದೇ ವಿಚಾರ ಇದ್ದರೂ ಕುಮಾರಸ್ವಾಮಿನೇ ಹೊಣೆ ಹೊರಬೇಕಾಗುತ್ತೆ. ನನಗೆ ಅದು ಎಷ್ಟರ ಮಟ್ಟಿಗೆ ಅದು ಸತ್ಯ ಅಸತ್ಯ ಅಥವಾ ಅದು ತಪ್ಪು ಸರಿ ಅಂತ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಆದರೆ ಕುಮಾರಸ್ವಾಮಿಯವರೇ ಇದಕ್ಕೆಲ್ಲ ಉತ್ತರ ಕೊಡಬೇಕು. ನಾನೇ ಯಾರೋ ನೋಡಿದೆ, ನಾನು ಇದಕ್ಕೆಲ್ಲ ಪ್ರೇರಣೆನೇ ಕುಮಾರಸ್ವಾಮಿಯಿಂದ ಮಾತಾಡೋರು ಕೆಲವರು. ನೀವೇ ಒಪ್ಕೊಂಡಿದ್ದೀರಾ ನಾನು ದಾರಿ ತಪ್ಪಿದ್ದೀನಿ ಅಂತ, ಅದೇ ಇದಕ್ಕೆಲ್ಲ ಪ್ರೇರಣೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಕುಮಾರಸ್ವಾಮಿಯವರೇ KRSಲ್ಲಿ 65ರಿಂದ 70 ಅಡಿ ಇದ್ದಾಗ ನಾವು ನೀರು ಬಿಡಿಸಿದ್ದು ನಿಮ್ಮ ವಿರುದ್ಧ ಎಲ್ಲ ಇದೇನಾ ಅದು? ನೀನೇ ಕೇಳಪ್ಪ ಅವ್ರನ್ನ, ಸುಮ್ಮನೆ ಅದನ್ನು ಯಾಕೆ ಬೆಳೆಸೋದು? ಅವರೇ ಹೆಂಗೋ ಸಿಕ್ಕಿದ್ರೆ ಇವತ್ತೆಲ್ಲರೂ ಓಟ್ ಹಾಕಿದ್ದು ಬೆಂಗಳೂರಲ್ಲಿ ಹಾಕಿರ್ತಾರೆ, ಬರ್ತಾ ಇದ್ದಾರಲ್ಲ ವಿಸಿಟ್ ಮಾಡೋಕ್ಕೆ. ಕೇಳಿದ್ದೇನು ಸರ್ ಪೆನ್ ಡ್ರೈವ್ ಇದು ಅಂತ ಅವ್ರನ್ನೇ ಕೇಳಪ್ಪ, ನಾವು ಯಾಕೆ ಸುಮ್ಮನೆ. ಆಮೇಲೆ ಏನಾಗುತ್ತೆ, ಒಬ್ಬರನ್ನ ನೋವು ಮಾಡೋದು, ಒಬ್ಬರನ್ನ ಟೀಕೆ ಮಾಡೋದು ನಮಗೆ, ಅವ್ರಿಗದೆಲ್ಲ ಸಹಜವಾದದ್ದು. ನಮಗೆ ಎಷ್ಟೇ ಅವರು ರಾಜಕೀಯವಾಗಿ ನಮ್ಮವರ ವ್ಯತ್ಯಾಸ ಇದ್ರೂ ನಾವು ವೈಯಕ್ತಿಕವಾಗಿ ಅವರನ್ನು ನಿಂದಿಸ್ತಕ್ಕಂಥದ್ದಕ್ಕೆ ನಮಗೇನು ಇಷ್ಟ ಆಗಲ್ಲ. ಜನ ಹೌದು, ನನಗೂ ಎಷ್ಟೋ ಜನ ಫೋನ್ ಮಾಡಿದ್ರು, ನೀವು ಯಾಕೆ ಪ್ರೆಸ್ಸಲ್ಲಿ ಹೇಳ್ತಾರ, ನೀವು ಯಾಕೆ ಟ್ವೀಟ್ ಮಾಡ್ತಾಯಿಲ್ಲ ಅಂತ. ರಾಜಕೀಯವಾಗಿ ಮಾತಾಡ್ಬೋದಪ್ಪ, ವೈಯಕ್ತಿಕವಾಗಿ ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ. ಸೊ ಜನನೇ ತೀರ್ಮಾನ ಮಾಡ್ತಾರೆ ಬಿಡಿ, ಯಾರು ತಪ್ಪು ಏನು ಇಂತು ಅಂತ. ನಾವು ಯಾಕೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದು ಅಂತ. ಬಿಜೆಪಿಯವರು ಸಾಕಷ್ಟು ವಿಚಾರದಲ್ಲಿ ಹೋರಾಟ ಮಾಡ್ತಾರೆ, ಈ ವಿಚಾರದಲ್ಲಿ ಮೌನವಾಗಿದ್ದಾರಲ್ಲ ಅಂತ. ಪಾರ್ಟ್ನರ್ ಅಲ್ವೇನ್ರಿ, ಪಾರ್ಟ್ನರ್ ಹೆಂಗೆ ಮಾತಾಡ್ತಾರೆ ಈಗ? ಪಾರ್ಟ್ನರ್ ಅಲ್ಲದೇ ಇದ್ದಿದ್ರೆ ಗೊತ್ತಾಗೋದು. ಈಗ
ನಮಗೆ ಆ ಸಂಸ್ಕಾರ ಇಲ್ಲ, ಮಾತಾಡೋದಕ್ಕೆ ಇಷ್ಟ ಆಗಲ್ಲ. ಬೈ ಚಾನ್ಸ್ ಬಿ ಜೆ ಪಿ ಪಾರ್ಟ್ನರ್ಶಿಪ್ ಇಲ್ಲದೇ ಇದ್ದರೆ ನಿಜವಾಗಿ ಇವತ್ತು ಗೊತ್ತಾಗಿರೋದು. ಈ ಪ್ರಕರಣ ಏನಾದ್ರು ತನಿಖೆ ಹಾಕಬೇಕು ಅಂತೀರಾ ಹೀಗೆ? ನಾನು ಅದ್ರ ಬಗ್ಗೆ ಈಗೇನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಬೇರೆ ತಗೋಣ, ಪ್ರಸ್ತಾಪ ಮಾಡಲ್ಲ. ದೇವೇಗೌಡರು ಬೇರೆ ಇದನ್ನು ಹೇಳಿದಾರಲ್ಲ, ಬಿ ಜೆ ಪಿ ನಮ್ಗೆ ಸಹಕಾರನೇ ಕೊಡ್ತಾಯಿಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಸಮಾಧಾನ ಅವರಾಗ್ತಾ ಇದೆ. ನೋಡಿದೆ ದೇವೇಗೌಡರು ಹಾಸನದಲ್ಲೂ ನಮ್ಗೆ ಸಹಕಾರ ಸಿಗ್ತಾಯಿಲ್ಲ, ಇಲ್ಲಿ ಸುಮಲತನೂ ನಮ್ಗೆ ಸಹಕಾರ ಸಿಗ್ತಾಯಿಲ್ಲ ಅಂತ ಹೇಳೋರೆ. ನಾನು ಮೊದಲೇ ಹೇಳಿದ್ದೆ, ಈ ಮಿತ್ರ ಈ ಎಂಥದ್ದು ಮೈತ್ರಿ ಯಾಕೆ ಹೊಂದಾಣಿಕೆ ಕಷ್ಟ ಅಂತ ಅಂದರೆ, ಕಾಲದಿಂದ ಇಲ್ಲಿವರೆಗೆ ಅವ್ರು ಯಾರ್ಯಾರ ಜೊತೆಯಲ್ಲಿ ಜನತಾದಳ ಮೈತ್ರಿ ಮಾಡ್ಕೊಂಡಿದ್ದಾರೋ ಯಾವುದನ್ನು ಪರಿಪೂರ್ಣವಾಗಿ ಮಾಡ್ಕೊಂಡಿಲ್ಲ. ಎಕ್ಸಿಟ್ ಆಗನಲ್ಲೂ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಎಕ್ಸಿಟ್ ಆಗಿಲ್ಲ. ಅದು ಯಾರಿಗೂ ಸ್ವಲ್ಪ ಅನುಮಾನಾಸ್ಪದವಾಗಿರುತ್ತೆ. ಹಾಗಾಗಿ ಬಹುಶಃ ಈ ಮೈತ್ರಿ ಸಕ್ಸಸ್ ಆಗಲ್ಲ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ. ಚುನಾವಣೆ ಆಗಂಟಂತೂ ಇರಲೇಬೇಕಲ್ಲ, ಜೂನ್ 4ನೇ ತಾರೀಕಂತೂ ಇರಲೇಬೇಕಲ್ಲ. ಜೂನ್ 4 ಆದಮೇಲೆ ಇವರು ಅವ್ರು ಬ್ಲೈಮ್ ಮಾಡ್ತಾರೋ ಅವ್ರು ಅದನ್ನು ನೋಡಬೇಕಾಗಿದೆ. ನಾವು ನಾನು ನಮ್ಮ ಜೊತೆ ಯಾವುದೂ ಸಂಪರ್ಕ ಇಲ್ಲ, ಬಿ ಜೆ ಪಿಯವ್ರ ಜೊತೆ ನಾವು ಯಾವುದೂ ಸಂಪರ್ಕ ಇಲ್ಲ. ನನಗೆ ನನ್ನ ಜೊತೆ ಅವರು ಈ ಚುನಾವಣೆ ಪ್ರಾರಂಭ ಆದಮೇಲೆ ಮೊದಲೆಲ್ಲ ಮಾತಾಡಿದ್ದೀವಿ, ಇಲ್ಲ ಅಂತಿಲ್ಲ. ಸಂಸದರಾಗಿದ್ದರು, ನಾನು ಮಂತ್ರಿ ಇದ್ದೆ, ಜೊತೆಗೆ ಒಂದು ಗೌರವಯುತವಾದಂಥ ವಿಶ್ವಾಸದಲ್ಲಿದ್ದರು. ಬಟ್ ಚುನಾವಣೆ ಡಿಕ್ಲೇರ್ ಆಗಿ ಅವ್ರು ಅಧಿಕೃತವಾಗಿ ಜಾಯ್ನ್ ಆದಮೇಲೆ ನಾನು ಯಾವತ್ತೂ ಅವ್ರ ಜೊತೆ ಸಂಪರ್ಕಕ್ಕೆ ಹೋಗಿಲ್ಲ, ನಾನು ಮಾತಾಡೋಕ್ಕೆ ಹೋಗಿಲ್ಲ. ಅವ್ರು ಏನು ತೀರ್ಮಾನ ಮಾಡಿದ್ದಾರೆ ಅವ್ರಿಗೆ ಬಿಟ್ಟಿದ್ದು. ಅಂಬರೀಷ್ ಅಭಿಮಾನಿಗಳಿಗೆ ನಾವೇ ರಿಕ್ವೆಸ್ಟ್ ಮಾಡಿದ್ದೇವೆ. ಅಂಬರೀಷು ಕಾಂಗ್ರೆಸ್ಸಿನ ಮಂತ್ರಿಯಾಗಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಕೇಂದ್ರದಲ್ಲಿ, ರಾಜ್ಯದಲ್ಲೆಲ್ಲ. ನೀವೆಲ್ಲ ಕಾಂಗ್ರೆಸ್ಗೆ ಸಹಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡಿದ್ದೆ. ತೀರ್ಮಾನ ಅವ್ರಿಗೆ ಬಿಟ್ಟಿತ್ತು. ಸುಮಲತವರು ಚುನಾವಣೆ ಯಾವ ರೀತಿ ಏನು ಮಾಡಿದ್ದಾರೆ ನಾನು ಅದನ್ನು ಆಗಬೇಕಾಗಲ್ಲ, ಅವ್ರಿಗೆ ಮಾತಾಡ್ತೀನಿ. KRS ಸರ್ 65ರಿಂದ 70 ಅಡಿ ಇದ್ದಾಗ ನೀರು ಬಿಡಿಸಿದ್ವಿ ನಾವು. 90 ಅಡಿ ಇದ್ದರೂ ನೀರು ಬಿಡದೆ ರೈತರಿಗೆ ದ್ರೋಹ ಮಾಡಿರೋ ಏಕೈಕ ಸಚಿವರು ನಮ್ಮ ಉಸ್ತುವಾರಿ ಸಚಿವರು. ಯಾರಂದರು? ಬಹಿರಂಗ ಸಭೆಯಲ್ಲಿ ಯಾರಂದರು? ಕುಮಾರಸ್ವಾಮಿರ? ನಾಚಿಕೆ ಆಗಬೇಕು ಅವ್ರಿಗೆ. ಇದೇ ನೀರು ಬಿಡಿ ಅಂತ ಕೇಳಿದಾಗ ಬೀದರಲ್ಲಿ ನಿಂತ್ಕೊಂಡು ಟಿ ವಿಗೆ ಹೇಳಿದರು. ಒಬ್ಬ ಹಿರಿಯೋರು ಮಾತನಾಡ್ಬೇಕಾದ್ರೆ ಅವರು ಇನ್ನೊಬ್ಬರು ಟೀಕೆ ಮಾಡಬೇಕಾದ್ರೆ ಒಬ್ಬ ನಮ್ಮಂಥವ್ರಿಗೆ 10 ಸಲ ಯೋಚನೆ ಮಾಡ್ತೀವಿ ನಾವು. ನಾಲ್ಗೆ ಮೇಲೆ ಇಟ್ಕೊಂಡು ಮಾತಾಡ್ತೀವಿ. ಏನಂತ ಮಾತಾಡ್ತಾರೆ ಬೈಕ್ಗಳಲ್ಲಿ? ಡೆಲ್ಲಿಲಿದೆ ಕೀ, ಹೋಗಿ ನನ್ನ ಹತ್ರ ಇಲ್ಲ ಕೀ ಅಂತ ಹೇಳಿದರು. ಈಗ ಎಲ್ಲಿದೆ ಅಂತ ಕೀ? ಈಗ ವಾಪಸ್ ತಂದು ಕೊಟ್ಟವ್ರಂತ ಇಲ್ಲಿಗೆ. ಮತ್ತು ಜೊತೆಗೆ ಹೌದು, ನಾವು 6 ತಿಂಗಳು ಮುಂದೆನೇ ಡಿಕ್ಲೇರ್ ಮಾಡಿದ್ದೆ, ಹಿಂದೆ ಬೆಳೆ ಇದ್ದಾಗಲೇ ಮುಂದಿನ ಬೆಳೆಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗಲ್ಲ, ಪರಿಸ್ಥಿತಿ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ ಅಂತ. ಒಂದು. ಎರಡನೇದು, 2008ರಲ್ಲಿ ಕಾಲುವೆ ಆಧುನೀಕರಣ ಸ್ಯಾಂಕ್ಷನ್ ಆಗಿರೋದು ಇವರಲ್ಲ, ಈ ಯಜಮಾನರೆಲ್ಲ ಮಾಡಿರೋದು. ಯಡಿಯೂರಪ್ಪ ಮಾಡಿಕೊಟ್ಟಿದ್ದ ಅವಾಗ 2008ರಲ್ಲಿ. ಆ ಕೆಲಸ ಮಾಡೋದ್ರಿಂದ ಮುಂದೆ ಥೈಲ್ಯಾಂಡ್ಗೆ 30-40 ವರ್ಷ ನೀರು ಸರಾಗವಾಗಿ ಹೋಗುತ್ತೆ. ಇದರಿಂದ ನೀರು ಹೇಗಿದ್ರೂ ಬಿಡ್ತಾಯಿಲ್ಲ ಅನ್ನೋದಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆ. ಈಗ ಅರ್ಧಂಬರ್ಧ ಕೆಲಸ ಇದ್ದಾಗ ಒಂದು ಕಡೆ ನೀರು ಬಿಡೋಕ್ಕಾಗಲ್ಲ. ಆಯ್ತು ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಅಂತ ಇಟ್ಕೊಳ್ಳಿ. ಸೊ ಥೈಲ್ಯಾಂಡ್ವರೆಗೂ ಹೋಗಲ್ಲ. ಪಾಂಡವಪುರ ಶ್ರೀರಂಗಪಟ್ಟಣ ನೀರು ಬಿಟ್ಬಿಟ್ಟು ಮದ್ದೂರು, ಮಂಡ್ಯ, ಮಳವಳ್ಳಿಗೆ ನೀರು ಬಿಡದೆ ಇರೋ ಅವ್ರೇನಂತಾರೆ? ಅಷ್ಟು ಥೈಲ್ಯಾಂಡ್ ತಲುಪಬೇಕು ಅಂದರೆ 1 ತಿಂಗಳು ನೀರು ಹೋಗ್ಬೇಕಾಗತ್ತೆ ಕಂಪ್ಲೀಟ್. ಏನಂತ ಮಾತಾಡ್ತಾರೆ ಅವರು? ಸಂಸದರಾಗಿ ಚುನಾವಣೆಗೆ ನಿಂತಿದ್ದೀವಿ ಲೋಕಸಭೆಗೆ ಅಂತೇಳಿ ಜನನ ಪ್ರವೋಕ್ ಮಾಡ್ತಕ್ಕಂಥದ್ದು ಇದೆಲ್ಲ ಗೌರವಲ್ಲ. ನಾನು ಅವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಇದೆಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಬೇಕು, ಪ್ರಾಕ್ಟಿಕಲಾಗಿ ಮಾತಾಡಬೇಕು. ಇರೋದನ್ನು ಮಾತಾಡಲಿ, ಟೀಕೆ ಮಾಡಲಿ, ನನ್ನನ್ನು ಮಾಡಿದ್ರೆ ನಾನು ಬೇಡ ಅಂತ ಹೇಳಲ್ಲ. ಸೊ ನಾನು ಒಬ್ಬ ಸರ್ಕಾರಿ ಸಚಿವನಾಗಿ ಕೆಲಸ ನಿರ್ವಹಿಸ್ಬೇಕಾದ್ರೆ ನನ್ನ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಡಿ ಅಂತ ಹೇಳಲ್ಲ. ಬಟ್ ಈ ಥರ ಎಲ್ಲ ಮಾತಾಡೋದು ಸುಳ್ಳು. ನಾನು ಮಂಡ್ಯದಲ್ಲೇ ಮಳವಳ್ಳಿಲೂ ಮಾತಾಡಿದ್ದೀನಿ. ಈ ಕೆಲಸ ನಡೀತಾ ಇರ್ತಕ್ಕಂಥದ್ದು ಮುಂದೆ ಒಂದು 50 ವರ್ಷ BC ನಾಲಾ ಅಚ್ಚುಕಟ್ಟಿಗೆ ಅನುಕೂಲ ಆಗುತ್ತೆ. ಮತ್ತು ಇವತ್ತು ನೀರನ್ನು ನಾವು ಆ ಕೆಲಸ ನಿಲ್ಲಿಸಿ ನೀರು ಬಿಟ್ಟರೂ ನೀರು ತಲುಪಲ್ಲ, ಅದ್ರ ಉಪಯೋಗ ಆಗಲ್ಲ. ಏನೋ ಒಂದು 4-5 ದಿವಸ ನೀರು ಬಿಡ್ಬೋದು ಕಷ್ಟಪಟ್ಟರೆ, 4-5 ದಿವಸಕ್ಕೆ ಏನೂ ಉಪಯೋಗ ಆಗಲ್ಲ.
ಮಾಡೋದ್ರಿಂದ ಅದ್ರ ಪ್ರಯೋಜನ ಇದೆ. ಥ್ಯಾಂಕ್ ಯು ಸರ್. ಮಜ್ಜಿಗೆ ಕೊಡ್ರಾ?